ಮಿತ್ರರೇ ನಮಸ್ಕಾರ. ಮಿತ್ರರೇ, ಪಾಕಿಸ್ತಾನದಲ್ಲಿ ಭಾರತ ಒಂದು ಬಹಳ ಚಿಂತೆ ಮಾಡುವಂಥ ವಿಚಾರ ನಡೆದಿದೆ. ನಿಮ್ಗೆ ಅನ್ನಿಸಬಹುದು, ಪಾಕಿಸ್ತಾನದಲ್ಲಿ ಭಾರತಕ್ಕೆ ಚಿಂತೆ ಆಗದಿರುವಂಥ ಯಾವ ವಿಚಾರ ನಡೆಯುತ್ತೆ? ಅಲ್ಲೇನೇ ಬೆಳವಣಿಗೆ ಆದರೂ ಕೂಡ ಭಾರತ ಅದರ ಬಗ್ಗೆ ಯೋಚನೆ ಮಾಡಲೇಬೇಕು. ಯಾಕೆಂದರೆ ಅದೊಂದು ಉಗ್ರ ಪೋಷಕ ದೇಶ, ಭಾರತಕ್ಕೆ ತೊಂದರೆ ಬಯಸುವಂತಹ ದೇಶ. ಹೀಗಾಗಿ ಪಾಕಿಸ್ತಾನದಲ್ಲಿ ಏನೇ ಬೆಳವಣಿಗೆ ಆದರೂ ಕೂಡ ಅದು ಭಾರತಕ್ಕೆ ತೊಂದರೆ ಆಗೋದೇ ಆಗಿರುತ್ತೆ. ಭಾರತಕ್ಕೆ ಒಳ್ಳೆಯದಾಗುವಂಥ ಯಾವುದೇ ಘಟನೆಗಳು ಕೂಡ ಪಾಕಿಸ್ತಾನದಲ್ಲಿ ನಡೆಯೋದಿಲ್ಲ ಅಂತ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಆದರೆ ಮಿತ್ರರೇ, ಈಗ ಪಾಕಿಸ್ತಾನದಲ್ಲಿ ಒಂದು ಘಟನೆ ನಡೆದಿದೆಯಲ್ಲ, ಇದರ ಬಗ್ಗೆ ಭಾರತ ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು, ಬಹಳ ಎಚ್ಚರಿಕೆಯನ್ನು ಕೂಡ ವಹಿಸಬೇಕು. ಅದೇನು ಕೇಳಿದ್ರೆ, POK ಪ್ರಾಂತ್ಯದಲ್ಲಿ ಭಾರತದಿಂದ ಪಾಕಿಸ್ತಾನ ಅನಧಿಕೃತವಾಗಿ ಕಬ್ಜಾ ಮಾಡ್ಕೊಂಡು ಇಟ್ಕೊಂಡಿದೆಯಲ್ಲ, ಆ POK ಪ್ರಾಂತ್ಯದಲ್ಲಿ ಒಂದು ದೊಡ್ಡ ಮೀಟಿಂಗ್ ಆಗಿದೆ. ಆ ಮೀಟಿಂಗನ್ನು ನಡೆಸಿದ್ದು ಜೈಷ್ ಎ ಮೊಹಮ್ಮದ್ ಅನ್ನುವಂಥ UN ಡೆಸಿಗ್ನೇಟೆಡ್ ಉಗ್ರ ಸಂಘಟನೆ. ಆ ಮೀಟಿಂಗ್ನಲ್ಲಿ ಪಾಕಿಸ್ತಾನದಲ್ಲಿರುವಂತಹ ಬಹುತೇಕ ಎಲ್ಲ ಉಗ್ರ ಸಂಘಟನೆಗಳಿಗೂ ಕೂಡ ಆಹ್ವಾನವನ್ನು ಕೊಡಲಾಗಿತ್ತು. ಅವರೆಲ್ಲರೂ ಅದರಲ್ಲಿ ಭಾಗಿಯಾಗಿದ್ದರು. ಜೊತೆಗೆ ಹಮಾಸ್ಗೂ ಕೂಡ ಇನ್ವಿಟೇಷನ್ ಕಳುಹಿಸಲಾಗಿತ್ತು. ಈ ಒಂದು ಸಭೆಯಲ್ಲಿ ಒಂದು ನಿರ್ಧಾರ ಕೈಗೊಳ್ಳಲಾಗಿದೆ. ಗಾಜಾದಿಂದ ಹಿಡಿದು ಕಾಶ್ಮೀರದವರೆಗೂ ಕೂಡ ನಾವು ಆಜಾದಿಯನ್ನು ಕೊಡಿಸ್ತೀವಿ, ಹೀಗೊಂದು ನಿರ್ಧಾರ ಆಗಿದೆ. ಮಿತ್ರರೇ, ಇದು ಬಹಳ ಡೇಂಜರಸ್ ಮೂವ್. ಯಾಕೆಂತಂದರೆ ಈಗಾಗಲೇ ಭಾರತಕ್ಕೆ ಅನೇಕ ಉಗ್ರ ಸಂಘಟನೆಗಳಿಂದ ಸಮಸ್ಯೆಗಳಿದ್ದಾವೆ. ಈಗ ಹಮಾಸ್ ಕೂಡ ಪಾಕಿಸ್ತಾನಕ್ಕೆ ಎಂಟ್ರಿ ಆಗ್ತಿರುವಂತಹದ್ದು, ಅದರಲ್ಲೂ POK ಪ್ರಾಂತ್ಯದಲ್ಲಿ ಮತ್ತೊಂದು ದೊಡ್ಡ ಉಗ್ರ ಸಂಘಟನೆಯ ಜೊತೆಗೆ ಕೈ ಜೋಡಿಸ್ತಾ ಇರುವಂತಹದ್ದು ಭಾರತಕ್ಕೆ ಒಂದು ರೀತಿಯಲ್ಲಿ ಎಚ್ಚರಿಕೆಯ ಕರಗಂಟೆ. ಈ ಕುರಿತಾಗಿ ನಿಮಗೆ ಈ ವಿಡಿಯೋದಲ್ಲಿ ಸ್ವಲ್ಪ ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ. ಹಮಾಸ್ ಸಂಘಟನೆಯನ್ನು ಭಾರತ ಈವರೆಗೂ ಕೂಡ ಉಗ್ರ ಸಂಘಟನೆ ಅಂತ ಘೋಷಣೆ ಮಾಡಿಲ್ಲ. ಭಾರತ ಕಾಯ್ತಾ ಕುಳಿತಿದೆ. ಇದು ನಾಳೆ ನಮಗೆ ಎಂತಹ ದೊಡ್ಡ ಆಪತ್ತನ್ನು ತರಬಹುದು. ಹಮಾಸ್ ಎಷ್ಟು ದೊಡ್ಡ ಉಗ್ರ ಸಂಘಟನೆ, ಇವತ್ತವರ ಪರಿಸ್ಥಿತಿ ಏನಾಗಿದೆ, ಇವರು ಕಾಶ್ಮೀರದಲ್ಲಿ ಬಂದು ಸರ್ವೈವಲ್ ಆಗೋದಕ್ಕೆ ಸಾಧ್ಯ ಇದೆಯಾ, ಇದೆಲ್ಲವುದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ನಿಮಗೆ ನಾನು ಹಮಾಸ್ ಬಗ್ಗೆ ಏನು ಪರಿಚಯ ಮಾಡಿಕೊಡಬೇಕಾದಂತಹ ಸ್ಥಿತಿ ಇಲ್ಲ. 2023 ಅಕ್ಟೋಬರ್ 7ರ ನಂತರ ಇಡೀ ವಿಶ್ವಕ್ಕೆ ಹಮಾಸ್ ಏನು ಅಂತ ಗೊತ್ತಾಗಿ ಹೋಗಿದೆ. ಯಾಕಂದ್ರೆ ಇಸ್ರೇಲ್ ಮೇಲೆ ಅಂದು ಹಮಾಸ್ ದಾಳಿ ಮಾಡಿತ್ತು. ಅದಾದ ಬಳಿಕ ಇಸ್ರೇಲ್ ಗಾಜಾ ಪಟ್ಟಿಯಲ್ಲಿರುವಂತಹ ಹಮಾಸ್ ಅನ್ನ ಯಾವ ರೀತಿಯಾಗಿ ನಜ್ಜುಗುಜ್ಜು ಮಾಡಿತು ಅಂತ ನಿಮಗೆಲ್ಲ ಗೊತ್ತು. ಸದ್ಯ ಈಗ ಇಸ್ರೇಲ್ ಮತ್ತು ಹಮಾಸ್ ನಡುವೆ ಕದನ ವಿರಾಮ ಘೋಷಣೆಯಾಗಿದೆ. ಹಾಗೆ ನೋಡೋಕೆ ಹೋದ್ರೆ ಮಿತ್ರರೇ, ಹಮಾಸ್ಗೆ ಈ ಹಿಂದೆ ಏನು ಸ್ಟ್ರೆಂತ್ ಇತ್ತೋ ಅದರ 10% ಕೂಡ ಈಗಿಲ್ಲ. ಅದರ ಎಲ್ಲ ನಾಯಕರು ಕೂಡ ಮಣ್ಣಡಿ ಸೇರಿದ್ದಾಗಿದೆ. ಅದು ಯಾಯಾ ಸಿನ್ವರ್ ಇರಬಹುದು, ಹನಿಯಾ ಇರಬಹುದು, ಇವರೆಲ್ಲರನ್ನೂ ಕೂಡ ಇಸ್ರೇಲ್ ಹೇಳ ಹೆಸರಿಲ್ಲದಂತೆ ಹೊಡೆದು ಹಾಕ್ಬಿಟ್ಟಿದೆ. ಆದರೂ ಮಿತ್ರರೇ, ಹಮಾಸ್ ಸಂಘಟನೆ ಈಗಲೂ ಕೂಡ ಜೀವಂತವಾಗಿದೆ. ಅವರ ವಿಚಾರಧಾರೆಗಳು ಈಗಲೂ ಕೂಡ ಜೀವಂತವಾಗಿದೆ. ಅವರಿಗೀಗ ಆಕ್ಸಿಜನ್ ಬೇಕಾಗಿದೆ. ಯಾಕೆಂದ್ರೆ ಗಾಜಾದಲ್ಲಿ ಇನ್ನು ಹೆಚ್ಚು ದಿನ ಇರೋದಕ್ಕೆ ಸಾಧ್ಯ ಇಲ್ಲ. ಇಸ್ರೇಲ್ ಕಂಪ್ಲೀಟ್ ಆಗಿ ನಾಶ ಮಾಡಿ ಹಾಕ್ಬಿಟ್ಟಿದೆ. ಗಾಜಾದಲ್ಲಿ ಅವರಿಗೆ ಯಾವುದೇ ರೀತಿಯಲ್ಲೂ ರೆವೆನ್ಯೂ ಹುಟ್ಟುತ್ತಾ ಇಲ್ಲ. ಗಾಜಾದಲ್ಲಿ ಜನರು ಕೂಡ ಹಮಾಸ್ ವಿರುದ್ಧವೇ ಸಾಕಷ್ಟು ಬೇಸರಗೊಂಡಿದ್ದಾರೆ. ಯಾಕೆಂದ್ರೆ ಹಮಾಸೆ ಅಲ್ಲಿ ನರಕ ಸೃಷ್ಟಿ ಮಾಡಿದ್ದು ಅಂತ ಬಹುತೇಕ ಅನಿಸ್ತಾ ಇದೆ. ಅವರಿಗೆ ಹೇಳೋದಕ್ಕೆ ಮನಸ್ಸಿಲ್ಲದೆ ಇರಬಹುದು, ಆದರೂ ಅವರಿಗೆ ಆ ಭಾವನೆ ಬಿಲ್ಡ್ ಆಗಿದೆ. ಹೀಗಾಗಿ ಹಮಾಸ್ ಹೊಸದಾದಂತಹ ಒಂದು ಜಾಗವನ್ನು ಹುಡುಕ್ತಾ ಇದೆ, ಹೊಸದಾದಂತಹ ಆಶ್ರಯ ತಾಣವನ್ನು ಹುಡುಕ್ತಾ ಇದೆ. ಈಗಾಗಲೇ ಅವರಿಗೆ ಪೋಷಣೆ ಮಾಡ್ತಾ ಇರುವಂತಹದ್ದು ಇರಾನ್, ಅದು ಜಗತ್ತಿಗೆ ಗೊತ್ತಿರುವಂತಹ ವಿಚಾರ. ಜೊತೆಗೆ ಅವರಿಗೆ ಇನ್ನಷ್ಟು ಉಗ್ರಗಾಮಿ ಸಂಘಟನೆಗಳ ಬೆಂಬಲ ಬೇಕು. ಇಂತಹ ಸಂದರ್ಭದಲ್ಲಿ ಹಮಾಸ್ ಜೊತೆಗೆ ಕೈ ಜೋಡಿಸೋದಕ್ಕೆ ಪಾಕಿಸ್ತಾನ ಮುಂದೆ ಹೋಗ್ತಾ ಇದೆಯಾ, ಪಾಕಿಸ್ತಾನ ಇದೆಲ್ಲದಕ್ಕೂ ಒಂದು ಪ್ಲಾನ್ ಮಾಡ್ಕೊಂಡಿದೆಯಾ ಅನ್ನುವಂಥ ಅನುಮಾನ ಸೃಷ್ಟಿಯಾಗುತ್ತೆ. ಈ ಅನುಮಾನ ಬರೋದಕ್ಕೆ ಏನು ಕಾರಣ ಅಂತ ನಾನು ಆರಂಭಿಕ ಪೀಠಿಕೆಯಲ್ಲಿ ಹೇಳಿದ್ದೀನಿ. POK ಪ್ರಾಂತ್ಯ ಭಾರತದಿಂದ ಪಾಕಿಸ್ತಾನ ಕಬ್ಜಾ ಮಾಡಿ ಇಟ್ಕೊಂಡಿದೆಯಲ್ಲ, ಆ ಪ್ರಾಂತ್ಯದಲ್ಲಿ ಜೈಷ್ ಎ ಮೊಹಮ್ಮದ್ ಒಂದು ಮೀಟಿಂಗ್ ಅನ್ನು ಕರೆಯುತ್ತೆ. ಆ ಮೀಟಿಂಗ್ಗೆ ಈಗಾಗಲೇ UN ಡೆಸಿಗ್ನೇಟೆಡ್ ಉಗ್ರ ಸಂಘಟನೆಗಳಿಗೆಲ್ಲ ಆಹ್ವಾನ ಕೊಡಲಾಗಿತ್ತು. ಪಾಕಿಸ್ತಾನದಲ್ಲಿ ಸಾಕಷ್ಟು ಉಗ್ರ ಸಂಘಟನೆಗಳಿದ್ದಾವೆ. ಲೆಕ್ಕ ಮಾಡ್ತಾ ಹೋದರೆ ಪಟ್ಟಿ ಬೆಳೀತಾ ಹೋಗುತ್ತೆ. ಅಷ್ಟೊಂದು ಉಗ್ರ ಸಂಘಟನೆಗಳು ಪಾಕಿಸ್ತಾನದೊಳಗೆ ಇದ್ದಾವೆ. ಅವರೆಲ್ಲರಿಗೂ ಕೂಡ ಈ ಜೈಷ್ ಎ ಮೊಹಮ್ಮದ್ ಆಹ್ವಾನವನ್ನು ಕೊಟ್ಟಿತ್ತು. ಜೊತೆಗೆ ಹಮಾಸ್ಗೂ ಕೂಡ ಇನ್ವೈಟ್ ಮಾಡಿತ್ತು, ನೀವು ಬನ್ನಿ ಅದರಲ್ಲಿ ಭಾಗಿಯಾಗಿ ಅಂತ. ಇರಾನ್ನಲ್ಲಿರುವಂತಹ ಹಮಾಸ್ನ ಪ್ರಮುಖ ನಾಯಕರುಗಳು ಆ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ರು. ಮಾಧ್ಯಮಗಳ ವರದಿಯ ಪ್ರಕಾರ ಆ ಮೀಟಿಂಗ್ನಲ್ಲಿ ಹಮಾಸ್ಗೆ ಶಕ್ತಿ ತುಂಬುವ ಕುರಿತಾಗಿ ಸಾಕಷ್ಟು ಚರ್ಚೆ ನಡೆದಿದೆ. ಇದರ ನೇತೃತ್ವವನ್ನು ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯೇ ಹೊತ್ತುಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಗಾಜಾದಿಂದ ಹಿಡಿದು ಕಾಶ್ಮೀರದವರೆಗೆ ಆಜಾದಿಯನ್ನು ಗಳಿಸಬೇಕು, ಇದರಲ್ಲಿ ಯಾವ ಕಾರಣಕ್ಕೂ ಕೂಡ ನಾವು ವಿರಮಿಸಬಾರದು, ಎಲ್ಲರೂ ಒಂದಾಗಿ ಹೋರಾಟ ಮಾಡಬೇಕು ಅಂತ ಅಲ್ಲಿ ನಿರ್ಣಯವನ್ನು ಕೈಗೊಳ್ಳಲಾಗಿದೆಯಂತೆ. ಮಿತ್ರರೇ, ಇದು ಭಾರತಕ್ಕೆ ಬಹಳ ಕನ್ಸರ್ನಿಂಗ್ ವಿಚಾರ. ಈ ಹಮಾಸ್ ಇಂತಹ ಉಗ್ರ ಸಂಘಟನೆಗಳ ಜೊತೆಗೆ ಕೈ ಜೋಡಿಸ್ತಾ ಇರುವಂತಹದ್ದು ಇದೇ ಮೊದಲೇನಲ್ಲ. ಈ ಹಿಂದೆ 2024 ಆಗಸ್ಟ್ನಲ್ಲಿ ಕತಾರ್ನ ದೋಹಾದಲ್ಲಿ ಒಂದು ಮೀಟಿಂಗ್ ನಡೆದಿತ್ತು. ಯಾರ್ಯಾರ ನಡುವೆ? ಲಷ್ಕರ್ ಎ ತೊಯ್ಬಾ ಉಗ್ರ ಸಂಘಟನೆ ಮತ್ತು ಹಮಾಸ್ ನಡುವೆ ಒಂದು ದೊಡ್ಡ ಮೀಟಿಂಗ್ ನಡೆದಿತ್ತು. ಆ ಸಂದರ್ಭದಲ್ಲೂ ಕೂಡ ಇದು ಮಾಧ್ಯಮದಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಯಾಕಂದ್ರೆ ಹಮಾಸ್ ಮತ್ತೊಂದು UN ಡೆಸಿಗ್ನೇಟೆಡ್ ಉಗ್ರ ಸಂಘಟನೆಯ ಜೊತೆಗೆ ಮೀಟಿಂಗ್ ಮಾಡ್ತಾ ಇದೆ, ಅದಕ್ಕೆ ಕತಾರ್ ವೇದಿಕೆಯನ್ನು ಕಲ್ಪಿಸಿದೆ ಅನ್ನೋದು ಕೂಡ ಸುದ್ದಿಯಾಗಿತ್ತು. ಅನಂತರ ಮಿತ್ರರೇ, ಹಮಾಸ್ ತನ್ನದೇ ಸಮಸ್ಯೆಯಲ್ಲಿ ಬಳಲ್ತಾ ಇತ್ತು. ಸದ್ಯ ಏನಾಗಿದೆ ಅಂತಂದ್ರೆ, ಗಾಜಾದಲ್ಲಿ ಕದನ ವಿರಾಮ ಘೋಷಣೆಯಾಗಿದೆ. ಇಸ್ರೇಲ್ ಮತ್ತು ಹಮಾಸ್ ನಡುವೆ ಒಂದಷ್ಟು ನೆಗೋಷಿಯೇಷನ್ ಕೂಡ ನಡೀತಾ ಇದೆ.
ಎಷ್ಟು ಒತ್ತೆಯಾಳುಗಳನ್ನು ಬಿಡುಗಡೆ ಮಾಡಬೇಕು, ಅದಕ್ಕೆ ಪ್ರತಿಯಾಗಿ ಇಸ್ರೇಲ್ನವರು ಎಷ್ಟು ಮಂದಿ ಯುದ್ಧ ಕೈದಿಗಳನ್ನು ಬಿಡುಗಡೆ ಮಾಡಬೇಕು, ಇದೆಲ್ಲದರ ಕುರಿತಾಗಿ ಸಾಕಷ್ಟು ಮಾತುಕತೆ ನಡೀತಾ ಇದೆ. ಇದೇ ಸಂದರ್ಭದಲ್ಲಿ ಜೈಷ್ ಎ ಮೊಹಮ್ಮದ್ POKಯಲ್ಲಿ ಮೀಟಿಂಗ್ ಕರೆದು ಹಮಾಸ್ ನಾಯಕರ ಜೊತೆಗೆ ಚರ್ಚೆ ಮಾಡಿದೆ. ಮಿತ್ರರೇ, ನಿಮಗೆ ನೆನಪಿರಲಿ, ಭಾರತ ಇವತ್ತಿಗೂ ಕೂಡ ಹಮಾಸ್ ಅನ್ನ ಒಂದು ಉಗ್ರ ಸಂಘಟನೆ ಅಂತ ಕನ್ಸಿಡರ್ ಮಾಡಿಲ್ಲ. ನಾವು ಇದುವರೆಗೆ ಘೋಷಣೆ ಮಾಡಿಲ್ಲ. ಭಾರತ ಈಗಲೂ ಅವರನ್ನ ಟ್ರೀಟ್ ಮಾಡುವಂತಹದ್ದು ಅದೊಂದು ಮಿಲಿಟೆಂಟ್ ಗ್ರೂಪ್, ಅಂದ್ರೆ ಒಂದು ರೆಬಲ್ ಟೀಮ್ ಅನ್ನುವ ರೀತಿಯಲ್ಲೇ ಭಾರತ ಅದನ್ನ ಟ್ರೀಟ್ ಮಾಡುತ್ತೆ. ಹಾಗಂತ ಹಮಾಸ್ ಜೊತೆಗೆ ಭಾರತದ ಯಾವುದೇ ಸಂಪರ್ಕ ಇಲ್ಲ. ನಾವು ಅವ್ರ ಜೊತೆಗೆ ರಾಜತಾಂತ್ರಿಕ ಸಂಬಂಧವನ್ನು ಇಟ್ಟುಕೊಂಡಿಲ್ಲ, ಏನೂ ಇಲ್ಲ. ಆದರೆ ಭಾರತ ಅವರನ್ನ ಉಗ್ರಗಾಮಿ ಸಂಘಟನೆ ಅಂತ ಘೋಷಣೆ ಮಾಡಿಲ್ಲ. ಇದಕ್ಕೆ ಅನೇಕ ಕಾರಣಗಳಿದೆ. ಇವತ್ತು ಹಮಾಸ್ ಅನ್ನ ಉಗ್ರಗಾಮಿ ಸಂಘಟನೆ ಅಂತ ಘೋಷಣೆ ಮಾಡಿರುವಂತಹದ್ದು ಕೆಲವು ದೇಶಗಳು ಮಾತ್ರ. US ಘೋಷಣೆ ಮಾಡಿದೆ, ಕೆನಡಾ ಮಾಡಿದೆ, ಯುರೋಪ್ನ ಎಲ್ಲ ರಾಷ್ಟ್ರಗಳು ಮಾಡಿದವೆ, ಆಸ್ಟ್ರೇಲಿಯಾ ಮಾಡಿದೆ. ಹೀಗೆ ಅಮೆರಿಕಾಗೆ ಆತ್ಮೀಯವಾಗಿರುವಂತಹ ಕೆಲ ದೇಶಗಳು ಮಾತ್ರ ಹಮಾಸ್ ಅನ್ನ ಉಗ್ರ ಸಂಘಟನೆ ಅಂತ ಘೋಷಣೆ ಮಾಡಿದವೆ. ಆದರೆ ಭಾರತ ಇದುವರೆಗೆ ಘೋಷಣೆ ಮಾಡಿಲ್ಲ. ಭಾರತ ಯಾಕೆ ಘೋಷಣೆ ಮಾಡಿಲ್ಲ? ಇಲ್ಲಿ ಭಾರತಕ್ಕೆ ಒಂದು ಸಂದಿಗ್ಧ ಪರಿಸ್ಥಿತಿ ಇದೆ. 2023 ಅಕ್ಟೋಬರ್ 7 ದಾಳಿ ಆಯ್ತಲ್ಲ, ಅದಾದ ನಂತರ ಭಾರತದಲ್ಲಿರುವಂತಹ ಇಸ್ರೇಲ್ನ ಅನೇಕ ರಾಯಭಾರಿಗಳು ಭಾರತದ ಮೇಲೆ ಒತ್ತಡ ಹಾಕಿದ್ರು. ಹಮಾಸನ್ನು ನೀವು ಉಗ್ರಗಾಮಿ ಸಂಘಟನೆ ಅಂತ ಘೋಷಣೆ ಮಾಡಿ, ಇದು ಸರಿಯಾದ ಸಮಯ, ಯಾಕೆಂದ್ರೆ ಅವರಿಂದ ವಿಶ್ವಕ್ಕೆ ತೊಂದರೆ ಆಗ್ತಾ ಇದೆ, ಹೀಗೆಲ್ಲ ಅವರು ಒತ್ತಡ ಹಾಕಿದ್ರು. ಆದರೂ ಕೂಡ ಭಾರತ ಅದಕ್ಕೆ ಮನಸ್ಸು ಮಾಡಿರಲಿಲ್ಲ. ಕೆಲವರಿಗೆ ಈ ವಿಚಾರ ತುಂಬಾ ಆಶ್ಚರ್ಯಕ್ಕೆ ಕಾರಣ ಆಗಬಹುದು, ಆದರೂ ಕೂಡ ಇದು ಸತ್ಯ. ಯಾಕಂದ್ರೆ ಇಸ್ರೇಲ್ ನಮಗೆ ಅತ್ಯಂತ ಮಿತ್ರ ದೇಶ. ಇಸ್ರೇಲ್ ಬೇಡಿಕೊಂಡ್ರೂ ಕೂಡ ಭಾರತ ಯಾಕೆ ಹಮಾಸ್ ಅನ್ನ ಉಗ್ರ ಸಂಘಟನೆ ಅಂತ ಘೋಷಣೆ ಮಾಡಿಲ್ಲ? ಭಾರತ 2023 ಅಕ್ಟೋಬರ್ 7 ದಾಳಿಯನ್ನ ಉಗ್ರ ದಾಳಿ ಅಂತ ಕರೆದಿತ್ತು. ಸ್ವತಃ ನರೇಂದ್ರ ಮೋದಿ ಅವರು ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರಿಗೆ ಕರೆ ಮಾಡಿದಂತಹ ಸಂದರ್ಭದಲ್ಲಿ ಈ ಉಗ್ರ ದಾಳಿಯನ್ನ ನಾವು ಸಹಿಸೋದಿಲ್ಲ, ಇದನ್ನ ಖಂಡಿಸ್ತೀವಿ ಅಂತ ಹೇಳಿದ್ರು. ಹೀಗಿದ್ರೂ ಸಹ ಹಮಾಸ್ ಅನ್ನ ಯಾಕೆ ನಾವು ಉಗ್ರ ಸಂಘಟನೆ ಅಂತ ಘೋಷಣೆ ಮಾಡಿಲ್ಲ? ಹೀಗೊಂದು ಜಿಜ್ಞಾಸೆ ಹುಟ್ಟುಕೊಳ್ಳುತ್ತಲ್ವಾ? ಇದಕ್ಕೊಂದು ಪ್ರಮುಖವಾದಂತಹ ಕಾರಣ ಇದೆ. ಅದೇನು ಕೇಳಿದ್ರೆ, ಈ ಹಮಾಸ್ ಇದೆಯಲ್ಲ, ಇದು ರಷ್ಯಾಗೆ ತುಂಬಾ ಆತ್ಮೀಯವಾಗಿರುವಂತಹ ಸಂಘಟನೆ. ರಷ್ಯಾ ಹಮಾಸ್ಗೆ ದೊಡ್ಡ ಮಟ್ಟಿಗೆ ಸಪೋರ್ಟ್ ಮಾಡುತ್ತೆ. ಅದಕ್ಕೇನು ಕಾರಣ ಕೇಳಿದ್ರೆ, ಹಮಾಸ್ ಅನ್ನ ಬೆಂಬಲಿಸುವಂತಹದ್ದು ಇರಾನ್, ಜೊತೆಗೆ ಇಸ್ರೇಲ್ ಅಮೆರಿಕದ ಕ್ಯಾಂಪ್ನಲ್ಲಿದೆ. ಹೀಗಾಗಿ ರಷ್ಯಾ ಸಹಜವಾಗಿ ಇಸ್ರೇಲ್ ಅನ್ನು ವಿರೋಧಿಸುತ್ತೆ, ಹಮಾಸ್ಗೆ ಬೆಂಬಲವನ್ನು ಕೊಡುತ್ತೆ. ಇಲ್ಲಿ ಒಂದು ಸೂಕ್ಷ್ಮವಾಗಿ ಗಮನಿಸಿ, ಭಾರತಕ್ಕೆ ಇರಾನ್ ಕೂಡ ಬೇಕು, ರಷ್ಯಾ ಕೂಡ ಬೇಕು. ಎರಡೂ ದೇಶಗಳು ಭಾರತಕ್ಕೆ ಅತ್ಯಂತ ಆಪ್ತವಾಗಿರುವಂತಹ ದೇಶಗಳು. ಹೀಗಾಗಿ ಭಾರತ ಹಮಾಸ್ ಅನ್ನ ಇದುವರೆಗೆ ಉಗ್ರ ಸಂಘಟನೆ ಅಂತ ಘೋಷಣೆ ಮಾಡಿಲ್ಲ, ಹಾಗಂತ ಅವ್ರ ಜೊತೆಗೆ ಸಂಬಂಧವನ್ನು ಇಟ್ಟುಕೊಂಡಿಲ್ಲ. ಭಾರತ ಯಾವ ರೀತಿಯಾದಂತಹ ರಾಜತಾಂತ್ರಿಕ ನೀತಿಯನ್ನು ಅನುಸರಿಸ್ತಾ ಇದೆ ಅಂತಂದ್ರೆ, ಈಗ ಹಮಾಸ್ ಆಗಿರಬಹುದು, ಹಿಜ್ಬುಲ್ಲಾ ಆಗಿರಬಹುದು, ಅಥವಾ ಹೌತಿಗಳಿರಬಹುದು, ಇವರಿಂದ ಭಾರತಕ್ಕೆ ಏನಾದರೂ ತೊಂದರೆ ಆದರೆ ಅಥವಾ ಭಾರತೀಯರಿಗೆ ಏನಾದರೂ ತೊಂದರೆ ಆದರೆ ನಾವು ಅವ್ರ ಜೊತೆಗೆ ಸಂಪರ್ಕ ಸಾಧಿಸೋದಿಲ್ಲ. ಹಿಜ್ಬುಲ್ಲಾಗೋ ಹಮಾಸ್ಗೋ ಅಲ್ಲಿನ ನಾಯಕರಿಗೆ ಫೋನ್ ಮಾಡಿ ಈ ಥರ ಸಮಸ್ಯೆ ಆಗಿದೆ ಅಂತ ಭಾರತದ ವಿದೇಶಾಂಗ ಇಲಾಖೆ ಹೇಳೋದಿಲ್ಲ. ಬದಲಾಗಿ ಏನು ಮಾಡುತ್ತೆ? ಇರಾನ್ಗೆ ಸಂದೇಶವನ್ನು ಕೊಡುತ್ತೆ. ನಿಮಗೊಂದು ಸಣ್ಣ ಉದಾಹರಣೆ ಕೊಟ್ಬಿಡ್ತೀನಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಯೆಮೆನ್ನಲ್ಲಿರುವಂತಹ ಹೌತಿಗಳು ರೆಡ್ ಸಿಯಲ್ಲಿ ಬರುವಂತಹ ಹಡಗುಗಳಿಗೆ ಡಿಸ್ಟರ್ಬ್ ಮಾಡ್ತಾ ಇದ್ರು. ಒಂದೆರಡು ಬಾರಿ ಭಾರತದ ಸಿಬ್ಬಂದಿಗಳಿರುವಂತಹ ಹಡಗುಗಳನ್ನು ಕೂಡ ಅವರು ಹೈಜಾಕ್ ಮಾಡಿದ್ರು. ಆ ಸಂದರ್ಭದಲ್ಲಿ ಭಾರತಕ್ಕೆ ಪದೇ ಪದೇ ಕಿರಿಕಿರಿ ಆಗೋದಕ್ಕೆ ಶುರುವಾಯಿತು. ಆಗ ಭಾರತ ಏನು ಮಾಡ್ತು? ನೇರವಾಗಿ ಇರಾನ್ಗೆ ಹೋಯಿತು. ಸ್ವತಃ ನಮ್ಮ ವಿದೇಶಾಂಗ ಸಚಿವರಾಗಿರುವಂತಹ ಜೈಶಂಕರ್ ಅವರು ಇರಾನ್ಗೆ ಹೋಗ್ತಾರೆ. ಇರಾನ್ ಸರ್ಕಾರಕ್ಕೆ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಭಾರತ ಅತ್ಯಂತ ದೊಡ್ಡದಾದಂತಹ ನೇವಿಯನ್ನು ಹೊಂದಿದೆ, ನಮಗೆ ಹೌತಿಗಳನ್ನು ಮಟ್ಟ ಹಾಕೋದಕ್ಕೆ ಹೆಚ್ಚಿನ ಸಮಯ ಬೇಕಾಗೋದಿಲ್ಲ. ಹೀಗಾಗಿ ನೀವು ಹೌತಿಗಳಿಗೆ ಬುದ್ಧಿ ಹೇಳಿ, ಭಾರತದ ಹಡಗಿನ ವಿಚಾರಕ್ಕೆ ನೀವು ಬರಬೇಡಿ, ಹೀಗಂತ ನೇರವಾಗಿ ಇರಾನ್ಗೆ ಹೇಳ್ತು. ಇರಾನ್ ಏನು ಮಾಡ್ತು? ಹೌತಿಗಳಿಗೆ ಆ ಸಂದೇಶವನ್ನು ರವಾನಿಸ್ತು, ಭಾರತದ ಸುದ್ದಿಗೆ ನೀವು ಹೋಗಬೇಡಿ ಅಂತ. ಹೀಗೆ ಭಾರತ ಈ ಎಲ್ಲ ಉಗ್ರ ಸಂಘಟನೆಯನ್ನು ಯಾವತ್ತೂ ಬೆಂಬಲಿಸಿಲ್ಲ. ಹಾಗಂತ ಮಾತ್ರಕ್ಕೆ ಅವರನ್ನು ತಿರಸ್ಕರಿಸಿಯೂ ಇಲ್ಲ. ಅವರ ವಿರುದ್ಧವಾಗಿ ಭಾರತ ಹೋಗೋದಿಲ್ಲ. ಕಂಪ್ಲೀಟ್ ಆಗಿ ನ್ಯೂಟ್ರಲ್ ನಿಲುವನ್ನು ಭಾರತ ತೆಗೆದುಕೊಂಡಿತ್ತು. ಆದರೆ ಈ ಹಮಾಸ್ ಇರಬಹುದು, ಹಿಜ್ಬುಲ್ಲಾ ಇರಬಹುದು, ಹೌತಿಗಳಿರಬಹುದು, ಇವ್ರು ಯಾರೂ ಕೂಡ ಭಾರತದ ಬಗ್ಗೆ ಈ ನ್ಯೂಟ್ರಲ್ ಭಾವನೆಯನ್ನು ಹೊಂದಿಲ್ಲ. ಕಾಶ್ಮೀರದ ವಿಚಾರ ಬಂದರೆ ಅವರು ಪಾಕಿಸ್ತಾನದ ಪರ, ಅಥವಾ ಕಾಶ್ಮೀರ ಸ್ವತಂತ್ರ ಆಗಬೇಕು ಅನ್ನೋದರ ಪರ. ಅಲ್ಲಿಗೆ ಭಾರತದ ಸಾವರ್ನಿಟಿಯನ್ನು ಅವ್ರು ಯಾರೂ ಗೌರವಿಸೋದಿಲ್ಲ. ಅವರು ಭಾರತದ ವಿರುದ್ಧ ಇರುವಂಥವ್ರೆ. ಹೀಗಾಗಿ ಭಾರತ ಒಂದು ಕ್ಲಿಯರ್ ಆದಂತಹ ಸ್ಟ್ಯಾಂಡ್ ಅನ್ನು ತೆಗೆದುಕೊಳ್ಬೇಕು. ಮಿತ್ರರೇ, ನನಗನ್ಸುತ್ತೆ ಹಮಾಸ್ ಏನಾದರೂ POKಯಲ್ಲಿ ಇನ್ನಷ್ಟು ಆಕ್ಟಿವ್ ಆಗಿದ್ದೇ ಆದರೆ, ಜೈಷ್ ಎ ಮೊಹಮ್ಮದ್ ಸಂಘಟನೆ ಜೊತೆಗೆ ಕೈ ಜೋಡಿಸೋದಾಗಿರಬಹುದು, POKಯಲ್ಲಿ ಸಭೆ ಮಾಡೋದಾಗಿರಬಹುದು, ಇಂಥದ್ದೇನಾದರೂ ರಿಪೀಟ್ ಆಗಿದ್ದೇ ಆದರೆ ಭಾರತ ಹಮಾಸ್ ಅನ್ನು ಕೂಡ ಡೆಸಿಗ್ನೇಟೆಡ್ ಉಗ್ರ ಸಂಘಟನೆಯಾಗಿ ಘೋಷಣೆ ಮಾಡುತ್ತೆ. ಅದರಲ್ಲೇನು ಡೌಟ್ ಇಲ್ಲ. ಸದ್ಯ ಭಾರತ ಸರ್ಕಾರದ ಮುಂದೆ ಏನು ಆಪ್ಷನ್ ಇದೆ? ಇದನ್ನು ನಾವು ಸೀರಿಯಸ್ ಆಗಿ ತೆಗೆದುಕೊಳ್ಬೇಕಾ ನೋಡೋದಾದ್ರೆ, ಮಿತ್ರರೇ, ಮೊದಲನೇದಾಗಿ ಭಾರತ ಇದನ್ನು ಇಗ್ನೋರ್ ಮಾಡಬಹುದು. ಏನೋ ಒಂದು ಮೀಟಿಂಗ್ ಮಾಡಿಬಿಟ್ಟಿದ್ದಾರೆ ಬಿಡಿ, ಮುಂದೆ ನೋಡ್ಕೊಳ್ಳೋಣ ಅಂತ ಇಗ್ನೋರ್ ಕೂಡ ಮಾಡಬಹುದು, ಅಥವಾ ಆ್ಯಕ್ಷನ್ಗೆ ಮುಂದಾಗಬಹುದು. ನಾನು ಆಗಲೇ ಹೇಳಿದ ಹಾಗೆ ಅವರ ಮೇಲೆ ನಿರ್ಬಂಧವನ್ನು ವಿಧಿಸಬಹುದು, ಅದನ್ನು ನಿಷೇಧಿತ ಉಗ್ರ ಸಂಘಟನೆ ಅಂತ ಘೋಷಣೆ ಮಾಡಬಹುದು, ಅಥವಾ ಬಹಿರಂಗವಾಗಿ ಖಂಡನೆಯನ್ನು ವ್ಯಕ್ತಪಡಿಸಬಹುದು. ನಮ್ಮ ವಿದೇಶಾಂಗ ಇಲಾಖೆ ಇದರ ಬಗ್ಗೆ ಖಂಡನೆಯನ್ನು ವ್ಯಕ್ತಪಡಿಸಬಹುದು. ಇದೆಲ್ಲ ಆಗಲಿಲ್ಲ ಅಂತಂದರೆ ಮಿತ್ರರ ಮೂಲಕ ಒತ್ತಡ ಹಾಕುವಂಥದ್ದು, ಮತ್ತೆ ನಾವು ರಷ್ಯಾದ ಬಾಗಿಲಿಗೋ ಅಥವಾ ಇರಾನ್ ಮೂಲಕವಾಗೋ ಹಮಾಸ್ ಮೇಲೆ ಒತ್ತಡ ಹಾಕುವಂಥ ಕೆಲಸವನ್ನು ಕೂಡ ಮಾಡಬಹುದು. ನನಗನಿಸಿದ ಮಟ್ಟಿಗೆ ಸದ್ಯಕ್ಕೆ ಭಾರತ ಇದನ್ನು ಇಗ್ನೋರ್ ಮಾಡುತ್ತೆ, ಆದರೆ ಬಹಳ ಸುದೀರ್ಘವಾಗಿ ಇದನ್ನು ಮಾಡೋದಕ್ಕೆ ಸಾಧ್ಯ
ಸಾಧ್ಯ ಇಲ್ಲ. ನಿಮಗೆಲ್ಲ ಗೊತ್ತಿರಬಹುದು, ಹಮಾಸ್ ಒಂದು ಅತ್ಯಂತ ಸುಸಜ್ಜಿತವಾದಂತಹ ಉಗ್ರ ಸಂಘಟನೆ. ಈ ಲಷ್ಕರ್ ಎ ತೊಯ್ಬಾ, ಜೈಷ್ ಎ ಮೊಹಮ್ಮದ್ ಇವರೆಲ್ಲರಿಗಿಂತಲೂ ಕೂಡ ಸ್ಟ್ರೆಂತ್ ಇರುವಂತಹ ಉಗ್ರ ಸಂಘಟನೆ ಆಗಿತ್ತು. ಈಗ ಸದ್ಯಕ್ಕೆ ಅವರಿಗೆ ಸ್ಟ್ರೆಂತ್ ಕಡಿಮೆ ಆಗಿರಬಹುದು, ಆದರೆ ಅವರ ಬಳಿಯಲ್ಲಿ ಮಿಸೈಲ್ ಇದೆ, ಅತ್ಯಾಧುನಿಕವಾದಂತಹ ಶಸ್ತ್ರಾಸ್ತ್ರಗಳಿದೆ, ತುಂಬಾ ಟ್ರೈನಿಂಗ್ ಪಡೆದಂತಹ ಉಗ್ರಗಾಮಿಗಳಿದ್ದಾರೆ. ಹೀಗಾಗಿ ಇಂತಹದೊಂದು ಉಗ್ರ ಸಂಘಟನೆ ಪಾಕ್ ಆಕ್ಯುಪೈಡ್ ಕಾಶ್ಮೀರದಲ್ಲಿ ಆಕ್ಟಿವ್ ಆಗ್ತಾ ಇದೆ ಅಂತಂದ್ರೆ ಭಾರತ ಸರ್ಕಾರ ಸುಮ್ಮನೆ ನೋಡ್ಕೊಂಡು ಕೂರೋದಕ್ಕೆ ಸಾಧ್ಯ ಇಲ್ಲ. ಇದಕ್ಕಿಂತಲೂ ಮುಖ್ಯವಾಗಿ ಇವರನ್ನ ಬೆಂಬಲಿಸೋದಕ್ಕೆ ಭಾರತದೊಳಗೆ ಒಂದಷ್ಟು ಮಂದಿ ಇದ್ದಾರೆ. ಅವರಿಗೆ ಪಿಒಕೆಯಲ್ಲಿ ಹಮಾಸ್ ಆಕ್ಟಿವ್ ಆಗುವಂತಹದ್ದು ಒಳ್ಳೆಯದು ಅಂತ ಅನ್ಸಿದ್ರೂ ಕೂಡ ಆಶ್ಚರ್ಯ ಇಲ್ಲ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ಪ್ರಿಯಾಂಕಾ ಗಾಂಧಿ ಸಂಸತ್ತಿಗೆ ಬರುವಂತಹ ಸಂದರ್ಭದಲ್ಲಿ ಪ್ಯಾಲೆಸ್ತೀನ್ ಪರ ಘೋಷಣೆ ಇರುವಂತಹ ಬ್ಯಾಗ್ ಅನ್ನ ಧರಿಸಿ ಬರ್ತಾರೆ. ಅಸಾದುದ್ದೀನ್ ಓವೈಸಿ ಈಗ ಸಂಸತ್ನಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲೂ ಕೂಡ, ಅಂದ್ರೆ ಈಗ ಬಜೆಟ್ ಸೆಷನ್ ನಡೀತಾ ಇದೆಯಲ್ಲ, ಈ ಸಂದರ್ಭದಲ್ಲಿ ಅಸಾದುದ್ದೀನ್ ಓವೈಸಿ ರಾಷ್ಟ್ರಪತಿಗಳ ಭಾಷಣದ ವಂದನಾ ನಿರ್ಣಯದ ಅಂಗವಾಗಿ ಮಾತನಾಡಿದಂತಹ ಸಂದರ್ಭದಲ್ಲೂ ಕೂಡ ಪ್ಯಾಲೆಸ್ತೀನ್ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಭಾರತ ಸರ್ಕಾರ ಗಾಜಾಗೆ ಸಹಾಯ ಮಾಡಬೇಕು, ಗಾಜಾದ ಜನರ ಸಹಾಯಕ್ಕೆ ನಿಂತ್ಕೊಳ್ಬೇಕು, ಹಾಗೆ ಇಸ್ರೇಲ್ ಅನ್ನ ಖಂಡಿಸಬೇಕು. ಭಾರತ ಇಸ್ರೇಲ್ಗೆ ಶಸ್ತ್ರಾಸ್ತ್ರವನ್ನ ಕಳುಹಿಸಿದ್ದು ಅತ್ಯಂತ ಘೋರ ಅಪರಾಧ ಅಂತ ಹೇಳಿ ಅಸಾದುದ್ದೀನ್ ಓವೈಸಿ ಸಂಸತ್ನಲ್ಲಿ ನಿಂತ್ಕೊಂಡು ಖಂಡಿಸಿದ್ದಾರೆ. ಇವರೆಲ್ಲರೂ ಕೂಡ ಹಮಾಸ್ನ ಸಿಂಪಥೈಸರ್ಸ್, ಭಾರತದೊಳಗಿದ್ದುಕೊಂಡು ಅವರನ್ನು ಸಪೋರ್ಟ್ ಮಾಡುವಂತಹ ನಾಯಕರು. ಹೀಗಿರುವಾಗ ಹಮಾಸ್ನಂತಹ ಸಂಘಟನೆ ಪಿಒಕೆಯಲ್ಲಿ ಬಂದು ಆಕ್ಟಿವ್ ಆಗ್ತಾ ಇದೆ ಅಂತಂದ್ರೆ ಅದು ಮೊಳಕೆ ಒಡೆದು ಬೇರು ಬಿಟ್ಟು ಹೆಮ್ಮರವಾಗುವ ಮುಂಚೆಯೇ ಅದನ್ನು ಚಿವುಟಿ ಹಾಕಬೇಕು. ಭಾರತ ಸರ್ಕಾರ ಬಹಳ ದೃಢವಾದಂತಹ ನಿರ್ಧಾರವನ್ನು ಈ ವಿಚಾರದಲ್ಲಿ ತೆಗೆದುಕೊಳ್ಳಲೇಬೇಕು. ಮಿತ್ರರೇ, ಈ ಬಗ್ಗೆ ನಿಮಗೇನು ಅನಿಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.